1670 ಫೆಬ್ರವರಿ 4ರಂದು ವೀರ ಮರಾಠ ಯೋಧ ತಾನಾಜಿ ಮಾಲುಸರೆ ಸಿಂಹಗಡ ಯುದ್ಧದಲ್ಲಿ ಹುತಾತ್ಮರಾದರು. ತಾನಾಜಿ ಮರಾಠ ಸಾಮ್ರಾಜ್ಯದ ಸೇನಾಧಿಪತಿಯಾಗಿದ್ದರ ಜೊತೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಆಪ್ತ ಮಿತ್ರರೂ ಆಗಿದ್ದರು. ಸ್ವರಾಜ್ಯವೇ ಜೀವನದ ಏಕೈಕ ಕನಸು ಮತ್ತು ಗುರಿಯಾಗಿದ್ದ ದೇಶದ ವೀರರಲ್ಲಿ ತಾನಾಜಿ ಕೂಡ ಒಬ್ಬರು. 1670ರಲ್ಲಿ ಶಿವಾಜಿ ಮಹಾರಾಜರು ಅವರಿಗೆ ಸಿಂಹಗಡ ಕೋಟೆಯನ್ನು ಮರಳಿ ಗೆಲ್ಲುವ ಜವಾಬ್ದಾರಿಯನ್ನು ವಹಿಸಿದರು. ಆ ಸಮಯದಲ್ಲಿ ಅದನ್ನು ಕೊಂಧಾನ ಎಂದು ಕರೆಯಲಾಗುತ್ತಿತ್ತು ಮತ್ತು ಅದನ್ನು ಉದಯಭಾನ್ ಆಕ್ರಮಿಸಿಕೊಂಡಿದ್ದನು. ಶಿವಾಜಿಯಿಂದ ಆದೇಶ ಪಡೆದ ನಂತರ ತಾನಾಜಿ ತನ್ನ ಸೈನಿಕರೊಂದಿಗೆ ಅಲ್ಲಿಗೆ ತಲುಪಿದರು. ಅವರು 300 ಮರಾಠ ಸೈನಿಕರೊಂದಿಗೆ ಉದಯಭಾನನಿಂದ ಸಿಂಹಗಡ ಕೋಟೆಯನ್ನು ಮರಳಿ ವಶಪಡಿಸಿಕೊಂಡರು. ಗಂಭೀರವಾಗಿ ಗಾಯಗೊಂಡ ನಂತರವೂ ಅವರು ಕೋಟೆಯ ಮೇಲೆ ಮರಾಠ ಸಾಮ್ರಾಜ್ಯದ ವಿಜಯೋತ್ಸವದ ಧ್ವಜವನ್ನು ಹೆಮ್ಮೆಯಿಂದ ಹಾರಿಸಿದ್ದರು. ತಾನಾಜಿಯ ಹುತಾತ್ಮತೆಯ ಸುದ್ದಿ ಶಿವಾಜಿಯನ್ನು ತಲುಪಿದಾಗ ಅವರು ಗಢ್ ಆಲಾ ಪನ್ ಸಿಂಗ್ ಗೆಲಾ, ಅಂದರೆ ನಾವು ಕೋಟೆಯನ್ನು ಗೆದ್ದೆವು, ಆದರೆ ನಮ್ಮ ಸಿಂಹವನ್ನು ಕಳೆದುಕೊಂಡೆವು ಎಂದು ಹೇಳಿದ್ದರು. 1922 ಫೆಬ್ರವರಿ 4ರಂದು ಅಸಹಕಾರ ಚಳುವಳಿಯ ಸಮಯದಲ್ಲಿ ಕ್ರಾಂತಿಕಾರಿಗಳ ಗುಂಪೊಂದು ಗೋರಖ್ಪುರದ ಚೌರಿ ಚೌರಾ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿತು. ಈ ಘಟನೆಯಲ್ಲಿ 23 ಪೊಲೀಸರು ಸಾವನ್ನಪ್ಪಿದ್ದರು. ಈ ಘಟನೆಯಲ್ಲಿ ಅನೇಕ ಸತ್ಯಾಗ್ರಹಿಗಳು ಸಹ ಕೊಲ್ಲಲ್ಪಟ್ಟರು. ಚೌರಿ ಚೌರಾದಲ್ಲಿ ನಡೆದ ಈ ಹಿಂಸಾಚಾರದ ನಂತರ ಗಾಂಧೀಜಿಯವರು 1922 ಫೆಬ್ರವರಿ 12ರಂದು ತಮ್ಮ ಅಸಹಕಾರ ಚಳುವಳಿಯನ್ನು ಹಿಂತೆಗೆದುಕೊಳ್ಳಬೇಕಾಯಿತು. ವಾಸ್ತವವಾಗಿ ಅಸಹಕಾರ ಚಳುವಳಿಯ ಭಾಗವಾಗಿ ಕ್ರಾಂತಿಕಾರಿಗಳು ಫೆಬ್ರವರಿ 4ರಂದು ಚೌರಿ ಚೌರಾದಲ್ಲಿ ಸಭೆ ನಡೆಸಲು ಬಂದಿದ್ದರು. ಜನಸಂದಣಿ ಹೆಚ್ಚಾಗುತ್ತಿರುವುದನ್ನು ಗಮನಿಸಿದ ಪೊಲೀಸರು ಕ್ರಾಂತಿಕಾರಿಗಳನ್ನು ತಡೆಯಲು ಪ್ರಯತ್ನಿಸಿದರು ಮತ್ತು ಅವರ ಮೇಲೆ ಗುಂಡು ಹಾರಿಸಿದರು. ಇದರಿಂದಾಗಿ ಜನಸಮೂಹ ಹಿಂಸಾತ್ಮಕವಾಯಿತು. ಪೊಲೀಸರ ಗುಂಡಿನ ದಾಳಿಯಲ್ಲಿ ಅನೇಕ ನಿರಾಯುಧ ಜನರು ಸಾವನ್ನಪ್ಪಿದರು. ಪೊಲೀಸರ ಈ ವರ್ತನೆಯಿಂದ ಜನರ ಕೋಪ ಹೆಚ್ಚಾಯಿತು ಮತ್ತು ಅವರು ಚೌರಿ ಚೌರಾ ಪೊಲೀಸ್ ಠಾಣೆಯನ್ನು ಸುಟ್ಟು ಹಾಕಿದರು. ಕ್ರಾಂತಿಕಾರಿಗಳ ಈ ಕೋಪವು ಬ್ರಿಟಿಷ್ ಸರ್ಕಾರದ ಅಡಿಪಾಯವನ್ನೇ ಅಲುಗಾಡಿಸಿತ್ತು. 1938 ಫೆಬ್ರವರಿ 4ರಂದು ದೇಶದ ಪ್ರಸಿದ್ಧ ಕಥಕ್ ಕಲಾವಿದ ಬಿರ್ಜು ಮಹಾರಾಜ್ ಉತ್ತರ ಪ್ರದೇಶದಲ್ಲಿ ಜನಿಸಿದರು. ಬಿರ್ಜು ಮಹಾರಾಜ್ ಕಥಕ್ ಕಲೆಯನ್ನು ಆನುವಂಶಿಕವಾಗಿ ಪಡೆದರು ಮತ್ತು ಲಕ್ನೋ ಕಥಕ್ ಘರಾನಾವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. 13ನೇ ವಯಸ್ಸಿನಲ್ಲೇ ಕಥಕ್ ಶಿಕ್ಷಕರಾದ ಪಂಡಿತ್ ಬಿರ್ಜು ಮಹಾರಾಜ್ ಬಾಲ್ಯದಲ್ಲಿ ತಮ್ಮ ತಂದೆಯನ್ನು ಗುರುಗಳಾಗಿ ಕಂಡುಕೊಂಡರು. ಆದರೆ ಅವರು ನಿರ್ಗಮಿಸಿದ ನಂತರ ಅವರು ತಮ್ಮ ಚಿಕ್ಕಪ್ಪರಾದ ಶಂಭು ಮಹಾರಾಜ್ ಮತ್ತು ಲಚು ಮಹಾರಾಜ್ ಅವರಿಂದ ಕಥಕ್ ನೃತ್ಯದ ಜಟಿಲತೆಗಳನ್ನು ಕಲಿತರು. 1983ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತ ಬಿರ್ಜು ಮಹಾರಾಜ್ ಅನೇಕ ಬಾಲಿವುಡ್ ಚಲನಚಿತ್ರಗಳಿಗೆ ನೃತ್ಯ ಸಂಯೋಜನೆ ಮಾಡಿದರು. ಇದರಲ್ಲಿ ಉಮ್ರಾವ್ ಜಾನ್, ದೇದ್ ಇಶ್ಕಿಯಾ ಮತ್ತು ಬಾಜಿರಾವ್ ಮಸ್ತಾನಿ ಮುಂತಾದ ಚಿತ್ರಗಳು ಸೇರಿವೆ. ಪದ್ಮವಿಭೂಷಣದ ಜೊತೆಗೆ ಅವರು ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಮತ್ತು ಕಾಳಿದಾಸ ಸಮ್ಮಾನ್ ಪ್ರಶಸ್ತಿಗಳನ್ನು ಸಹ ಪಡೆದರು. ಹಾಗೆಯೇ 2012ರಲ್ಲಿ ಅವರಿಗೆ ವಿಶ್ವರೂಪಂ ಚಿತ್ರದ ನೃತ್ಯ ಸಂಯೋಜನೆಗಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ನೀಡಲಾಯಿತು. ಪಂಡಿತ್ ಬಿರ್ಜು ಮಹಾರಾಜ್ ಅವರ ಕಲಾತ್ಮಕ ವ್ಯಕ್ತಿತ್ವವು ತರ್ಕಕ್ಕೆ ಮೀರಿದ್ದು ಎಂದು ಪರಿಗಣಿಸಲಾಗಿದೆ. ಹಿಂದೂಸ್ತಾನಿ ಸಂಗೀತದ ಹಿರಿಯ ಗಾಯಕರಲ್ಲಿ ಒಬ್ಬರಾಗಿದ್ದ ಗಾನಕಲಾ ತಪಸ್ವಿ ಎಂದೇ ಪ್ರಸಿದ್ಧರಾಗಿದ್ದ ಪಂಡಿತ್ ಭೀಮ್ಸೇನ್ ಗುರುರಾಜ್ ಜೋಶಿ ಅವರು 1922 ಫೆಬ್ರವರಿ 4ರಂದು ಗದಗ ಜಿಲ್ಲೆಯ ರೋಣ ತಾಲೂಕಿನಲ್ಲಿ ಜನಿಸಿದರು. ಕನ್ನಡದಲ್ಲಿ ದಾಸಪದ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂಬ ಹಾಡು ಕೇಳುತ್ತಿದ್ದಂತೆ ಥಟ್ಟನೆ ನೆನಪಾಗುವುದು ಪಂಡಿತ್ ಭೀಮಸೇನ್ ಜೋಶಿ ಅವರನ್ನು. ಹಿಂದೂಸ್ತಾನಿ ಸಂಗೀತ ಹಾಗೂ ಘರಾನಗಳ ಮೂಲಕ ಶ್ರೋತೃಗಳ ಮೋಡಿ ಮಾಡಿದ ನಾದಲೋಲ ಪಂಡಿತ್ ಭೀಮಸೇನ್ ಜೋಶಿ ಅವರ ಕಂಠಕ್ಕೆ ಮರುಳಾಗದವರೇ ಇಲ್ಲ. ಹಿಂದೂಸ್ತಾನಿ ಸಂಗೀತ ಪದ್ಧತಿಯಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಗಾಯಕ ಭೀಮಸೇನ್ ಜೋಶಿ ಅವರು. ಇದಲ್ಲದೆ ಅವರು ಪದ್ಮಶ್ರೀ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ, ಪದ್ಮವಿಭೂಷಣ, ಕರ್ನಾಟಕ ರತ್ನದಂತಹ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದರು. ಅವರು 2011 ಜನವರಿ 24ರಂದು ತಮ್ಮ 88ನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದರು. 2004 ಫೆಬ್ರವರಿ 4ರಂದು ಹಾರ್ವರ್ಡ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಮಾರ್ಕ್ ಜುಕರ್ಬರ್ಗ್ ತನ್ನ 3 ಸ್ನೇಹಿತರೊಂದಿಗೆ ಸಾಮಾಜಿಕ ಮಾಧ್ಯಮ ವೇದಿಕೆಯಾದ ಫೇಸ್ಬುಕ್ ಅನ್ನು ಪ್ರಾರಂಭಿಸಿದರು. ಆರಂಭದಲ್ಲಿ ಇದನ್ನು ದಿ ಫೇಸ್ಬುಕ್ ಎಂದು ಹೆಸರಿಸಲಾಗಿತ್ತು. ಫೇಸ್ಬುಕ್ನ ಹೆಚ್ಚುತ್ತಿರುವ ಜನಪ್ರಿಯತೆಯನ್ನು ಗಮನಿಸಿದ ಪೇಪಾಲ್ನ ಸಹ ಸಂಸ್ಥಾಪಕ ಪೀಟರ್ ಥಿಯೆಲ್ ಫೇಸ್ಬುಕ್ನಲ್ಲಿ 355 ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿದರು ಮತ್ತು 2012ರಲ್ಲಿ ಅದು 1 ಬಿಲಿಯನ್ ಬಳಕೆದಾರರನ್ನು ಹೊಂದಿರುವ ವಿಶ್ವದ ಅತಿ ದೊಡ್ಡ ಸಾಮಾಜಿಕ
ಮಾಧ್ಯಮ ವೇದಿಕೆಯಾಯಿತು. ಕಂಪನಿಯ ಪ್ರಧಾನ ಕಚೇರಿ ಕ್ಯಾಲಿಫೋರ್ನಿಯಾದ ಮೆನ್ಲೋ ಪಾರ್ಕ್ನಲ್ಲಿದೆ. ಇಂದು ಮಾರ್ಕ್ ಜುಕರ್ಬರ್ಗ್ ಮೆಟಾ ಕಂಪನಿಯ ಸಿಇಒ ಆಗಿದ್ದಾರೆ. ಮೆಟಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಾಪ್ಗಳ ಮೂಲ ಕಂಪನಿಯಾಗಿದೆ. ಪ್ರತಿ ವರ್ಷ ಫೆಬ್ರವರಿ 4ರಂದು ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಿಸಲಾಗುತ್ತದೆ. ಇದು ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅದರ ಚಿಕಿತ್ಸೆಯನ್ನು ಉತ್ತೇಜಿಸಲು ಒಂದು ಜಾಗತಿಕ ಉಪಕ್ರಮವಾಗಿದೆ. 2000ನೇ ಇಸವಿಯಲ್ಲಿ ನಡೆದ ಕ್ಯಾನ್ಸರ್ ವಿರುದ್ಧದ ವಿಶ್ವ ಶೃಂಗಸಭೆಯ ಉದ್ಘಾಟನಾ ಸಭೆಯಲ್ಲಿ ವಿಶ್ವ ಕ್ಯಾನ್ಸರ್ ದಿನವನ್ನು ಘೋಷಿಸಲಾಯಿತು.